ಇವತ್ತಿನ ಕಥೆ ರಾಕೆಟ್ರಿ ಮೂವಿದು. ಮೂವಿ ಶುರು ಮಾಡೋಕೆ ಮುಂಚೆ ಕೆಲವೊಂದು ರಾಕೆಟ್ ನ ಟೈಪ್ ಗಳನ್ನ ತಿಳ್ಕೊಂಡ್ಬಿಡೋಣ. ರಾಕೆಟ್ ನ ಶುರು ಮಾಡೋಕೆ ನಮ್ಗೆ ಏನೇನು ಬೇಕಪ್ಪ? ಒಂದು ಇಂಧನ ಬೇಕು, ಎರಡನೇದು ಆಕ್ಸಿಡೈಸರ್ ಬೇಕು. ಆಕ್ಸಿಡೈಸರ್ ಅಂದ್ರೆ ಆ ಇಂಧನಕ್ಕೆ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡಬೇಕು. ಇವೆರಡನ್ನೂ ಸೇರಿಸಿ ಬೆಂಕಿ ಇಟ್ಬಿಟ್ರೆ ರಾಕೆಟ್ ಮೇಲಕ್ಕೆ ಹೋಗ್ಬಿಡುತ್ತೆ. ಈ ರಾಕೆಟ್ ನಲ್ಲಿ ಬಳಸುವ ಇಂಧನ ಇದೆಯಲ್ಲ, ಆ ಇಂಧನದ ಆಧಾರದ ಮೇಲೆ ರಾಕೆಟ್ ಅನ್ನ ಹಲವಾರು ಬಗೆಗಳಾಗಿ ವಿಂಗಡಿಸಿದ್ದಾರೆ. ಒಂದು ಸಾಲಿಡ್ ರಾಕೆಟ್, ಲಿಕ್ವಿಡ್ ರಾಕೆಟ್, ಕ್ರಯೋಜೆನಿಕ್ ರಾಕೆಟ್ ಅಂತ. ಸಾಲಿಡ್ ರಾಕೆಟ್ ನಲ್ಲಿ ಇಂಧನ ಮತ್ತೆ ಆಕ್ಸಿಡೈಸರ್ ಘನ ರೂಪದಲ್ಲಿರುತ್ತೆ. ಲಿಕ್ವಿಡ್ ರಾಕೆಟ್ ನಲ್ಲಿ ದ್ರವ ರೂಪದಲ್ಲಿರುತ್ತೆ. ಕ್ರಯೋಜೆನಿಕ್ ರಾಕೆಟ್ ನಲ್ಲಿ ಅನಿಲಗಳನ್ನ ತುಂಬಾ ಲೋ ಟೆಂಪರೇಚರ್ ನಲ್ಲಿ ಸ್ಟೋರ್ ಮಾಡಿ ದ್ರವ ರೂಪಕ್ಕೆ ತಂದು ರಾಕೆಟ್ ಒಳಗಡೆ ಬಿಡ್ತಾರೆ. ಈ ಮೂರು ರಾಕೆಟ್ ಗಳನ್ನ ಕಂಪೇರ್ ಮಾಡೋದಾದ್ರೆ, ಸಾಲಿಡ್ ರಾಕೆಟ್ ಗಳನ್ನ ತಯಾರು ಮಾಡೋದು ಸ್ವಲ್ಪ ಸುಲಭ, ಲಿಕ್ವಿಡ್ ರಾಕೆಟ್ ಗಳನ್ನ ತಯಾರು ಮಾಡೋದು ಮಧ್ಯಮ, ಕ್ರಯೋಜೆನಿಕ್ ರಾಕೆಟ್ ಗಳನ್ನ ಮಾಡೋದು ಅತಿ ಕಠಿಣ. ಬಟ್ ಎಫಿಷಿಯನ್ಸಿಯನ್ನ ಕಂಪೇರ್ ಮಾಡೋದಾದ್ರೆ ಸಾಲಿಡ್ ರಾಕೆಟ್ ಗಳು ಕಡಿಮೆ ಎಫಿಷಿಯಂಟ್, ಲಿಕ್ವಿಡ್ ರಾಕೆಟ್ ಗಳು ಮಧ್ಯಮ, ಕ್ರಯೋಜೆನಿಕ್ ಅತಿ ಎಫಿಷಿಯಂಟ್. ಸೊ ಈ ಮೂರು ರಾಕೆಟ್ ಗಳ ಡಿಫರೆನ್ಸ್ ಗೊತ್ತಾಯ್ತು. ಮೂವಿನಲ್ಲಿ ಈ ಮೂರು ರಾಕೆಟ್ ಗಳ ಹೆಸರನ್ನ ಬಹಳಷ್ಟು ಸಲ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ನಾವು ಸಮ್ಮರಿಯನ್ನ ತಿಳ್ಕೊಂಡ್ಬಿಟ್ರೆ ಒಳ್ಳೇದು. ಈಗ ಮೂವಿಯ ಕಥೆಯನ್ನ ನೋಡೋದಾದ್ರೆ, ಮೂವಿ ಶುರುವಾಗುತ್ತೆ ನಂಬಿ ನಾರಾಯಣ್ ರವರ ಫ್ಯಾಮಿಲಿಯಿಂದ. ನಂಬಿಯವರು ಇಸ್ರೋದಲ್ಲಿ ದೊಡ್ಡ ಸೈಂಟಿಸ್ಟ್. ಇವರಿಗೆ ಒಬ್ರು ಹೆಂಡತಿ, ಇಬ್ರು ಮಕ್ಕಳು, ಒಂದು ಗಂಡು ಮಗ, ಒಂದು ಹೆಣ್ಣು ಮಗ. ಹೆಣ್ಣು ಮಗುಗೆ ಮದುವೆ ಆಗಿದೆ. ಅವರ ಗಂಡ ಸಹ ಇಸ್ರೋದಲ್ಲಿ ಸೈಂಟಿಸ್ಟ್. ಅಷ್ಟು ದೊಡ್ಡ ಸೈಂಟಿಸ್ಟ್ ಆದ್ರೂ ಇವ್ರದ್ದು ಮಧ್ಯಮ ವರ್ಗದ ಫ್ಯಾಮಿಲಿ. ನಂಬಿಯನ್ನ ಅವ್ರ ಹೆಂಡತಿ ಬಹಳ ಪ್ರೀತಿಸ್ತಿರ್ತಾರೆ. ಆಗಾಗ ಟೀಸ್ ಸಹ ಮಾಡ್ತಿರ್ತಾರೆ. ನಾಸಾದವರು ನಿನ್ಗೆ ಜಾಬ್ ಆಫರ್ ಮಾಡಿದ್ರಲ್ಲ, ಅದನ್ನ ತಗೊಂಡ್ಬಿಟ್ಟಿದ್ರೆ ನಾವು ಹೀಗೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜೀವಿಸಬೇಕಾಗಿರ್ಲಿಲ್ಲ ಅಂತ. ಬಟ್ ನಂಬಿ ಅತಿ ದೇಶಭಕ್ತ. ಸೊ ನಮ್ಮ ದೇಶಕ್ಕೋಸ್ಕರ ಸೈಂಟಿಸ್ಟ್ ಆಗಿದ್ದಾರೆ, ಇಲ್ಲೇ ವಿಜ್ಞಾನಿ ಆಗಿದ್ದಾರೆ. ಹೀಗೆ ಎಲ್ಲರೂ ಖುಷಿ ಆಗಿರ್ತಾರೆ. ಬಟ್ ಒನ್ ಫೈನ್ ಡೇ ಪೊಲೀಸ್ನವರು ಬಂದು ನಂಬಿ ನಾರಾಯಣ್ ರವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಜೊತೆಗೆ ಒಂದಷ್ಟು ಜನಗಳು ಅವರ ಮನೆಗೆ ಕಲ್ಲು ಹೊಡೆಯೋದು, ಅವರ ಹೆಂಡತಿಯ ಮೇಲೆ ಸಗಣಿ ಹಾಕೋದು, ಈ ತರದ ತರಲೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಜೊತೆಗೆ ನಂಬಿ ಅವರಿಗೆ ಪೊಲೀಸ್ನವರು ಸಖತ್ತಾಗಿ ಹೊಡಿತಾರೆ. ನೆಕ್ಸ್ಟ್ ಸೀನ್ ನಲ್ಲಿ 19 ವರ್ಷಗಳ ನಂತರ ನಡೆದ ಇಸ್ರೋನ ಮಂಗಳಯಾನವನ್ನ ನಮ್ಗೆ ತೋರಿಸ್ತಾರೆ. ಬೇಸಿಕಲಿ ಮಂಗಳ ಗ್ರಹಕ್ಕೆ ಒಂದು ಉಪಗ್ರಹವನ್ನ ಭಾರತದವರು ಫಸ್ಟ್ ಅಟೆಂಪ್ಟ್ ನಲ್ಲೇ ಸಕ್ಸಸ್ಫುಲ್ ಆಗಿ, ಅದು ಅತಿ ಕಡಿಮೆ ದರದಲ್ಲಿ ಕಳಿಸಿದ್ದಾರೆ. ಈ ವಿಚಾರವನ್ನ ದೇಶ ಎಲ್ಲ ಸಂಭ್ರಮಿಸ್ತಿದೆ. ಇದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ ಟಿವಿ ನಲ್ಲಿ ನಂಬಿ ನಾರಾಯಣ್ ರವರನ್ನ ಇಂಟರ್ವ್ಯೂ ಮಾಡೋಕೆ ಕರ್ಕೊಂಡು ಬಂದಿದ್ದಾರೆ. ಯಾರು ಇಂಟರ್ವ್ಯೂ ಮಾಡ್ತಿರೋದು? ತಮಿಳ್ ಸೂಪರ್ ಸ್ಟಾರ್ ಸೂರ್ಯ ಅವರು. ಸೂರ್ಯ ಅವರು ನಿಮ್ಮ ಬದುಕಿನಲ್ಲಿ ಏನೇನಾಯ್ತು, ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು, ನಿಮ್ ಹಿಸ್ಟ್ರಿ ತಿಳಿಸಿ ಅಂತ ಇಂಟರ್ವ್ಯೂನ ಶುರು ಮಾಡ್ತಾರೆ. ಈ ನಂಬಿ ನಾರಾಯಣ್ ರವರ ಗುರುಗಳು ವಿಕ್ರಮ್ ಸಾರಾಭಾಯಿ ಅವರು. ವಿಕ್ರಮ್ ಸಾರಾಭಾಯಿ ಯಾರು ಅಂದ್ರೆ, ಭಾರತ ಬಾಹ್ಯಾಕಾಶದಲ್ಲಿ ಏನಾದ್ರೂ ಸಾಧನೆ ಮಾಡಿದೆ ಅಂದ್ರೆ ಅದಕ್ಕೆ ಮೂಲಭೂತ ಕಾರಣನೇ ವಿಕ್ರಮ್ ಸಾರಾಭಾಯಿ. ಜೊತೆಗೆ ಭಾರತ ನ್ಯೂಕ್ಲಿಯರ್ ಪವರ್ ಆಗ್ಲಿಕ್ಕೆ ಕೂಡ ಇವರ ಕಾಣಿಕೆ ಅಪಾರವಾಗಿದೆ. ಈ ತರಹ ಬ್ರಿಲಿಯಂಟ್ ವಿಕ್ರಮ್ ಸಾರಾಭಾಯಿ ರವರ ಕೆಳಗಡೆ ನಂಬಿ ನಾರಾಯಣನ್ ಮತ್ತೆ ಅಬ್ದುಲ್ ಕಲಾಂ ರವರು ಕೆಲಸ ಮಾಡಿಸಿದ್ದಾರೆ. ಇವ್ರು ತಯಾರು ಮಾಡ್ತಿರೋದು ಏನನ್ನ? ಸಾಲಿಡ್ ರಾಕೆಟ್ ಗಳನ್ನ. ಅಬ್ದುಲ್ ಕಲಾಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋ ಬಯಕೆ, ಸಾಲಿಡ್ ಮುಗಿಸೋಣ ಫಸ್ಟ್, ಆಮೇಲೆ ಲಿಕ್ವಿಡ್ ರಾಕೆಟ್ಸ್ ಗಳನ್ನ ತಯಾರು ಮಾಡೋಣ, ಆಮೇಲೆ ಕ್ರಯೋಜೆನಿಕ್ ರಾಕೆಟ್ ಗಳನ್ನ ತಯಾರು ಮಾಡೋಣ ಅಂತ. ಬಟ್ ನಂಬಿ ನಾರಾಯಣ್ ನೋ ಡೈರೆಕ್ಟ್ ಲಿಕ್ವಿಡ್ ರಾಕೆಟ್ ಗಳನ್ನೇ ಮಾಡೋಣ, ಆಮೇಲೆ ಕ್ರಯೋಜೆನಿಕ್ ಗೆ ಹೋಗೋಣ ಅಂತ. ಇವರಿಬ್ಬರ ವಾದ ಪ್ರತಿವಾದಗಳನ್ನ ಆಗಾಗ ವಿಕ್ರಮ್ ಸಾರಾಭಾಯಿನವರು ಎಂಜಾಯ್ ಮಾಡ್ತಿರ್ತಾರೆ. ಹೀಗೆ ಒಂದು ದಿನ ಅಮೆರಿಕದ ಪ್ರಖ್ಯಾತ ಯೂನಿವರ್ಸಿಟಿ ಪ್ರಿನ್ಸ್ಟನ್ ನಿಂದ ನಂಬಿ ನಾರಾಯಣ್ ರವರಿಗೆ ಓದ್ಲಿಕ್ಕೆ ಆಹ್ವಾನ ಬರುತ್ತೆ. ಪ್ರಿನ್ಸ್ಟನ್ ಗೆ ಯಾರನ್ನು ಅಷ್ಟು ಸುಲಭವಾಗಿ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಗಳನ್ನ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಳೋದು. ಅಷ್ಟು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಓದುವ ಅವಕಾಶ ನಮ್ಮ ನಂಬಿ ನಾರಾಯಣ್ ರವರಿಗೆ ಸಿಕ್ಕಿದೆ. ಹೀಗೆ ಈ ಅವಕಾಶಗಳ ಬಗ್ಗೆ, ಈ ಅವಕಾಶಗಳಿಂದ ಒದಗಿ ಬರುವ ಸಕ್ಸಸ್ ಗಳ ಬಗ್ಗೆ ಒಂದು ಪುಸ್ತಕ ಇದೆಯಂತೆ, ಔಟ್ಲೈಯರ್ಸ್ ದಿ ಸ್ಟೋರಿ ಆಫ್ ಸಕ್ಸಸ್ ಅಂತ. ಮಾಲ್ಕಮ್ ಗ್ಲಾಡ್ವೆಲ್ ಅವರು ಬರೆದಿರೋದು. ಇದನ್ನ ಒಂದ್ಸಲ ಓದ್ ನೋಡಿ ಅಂತ ರೀಸೆಂಟ್ಲಿ ಯಾರೋ ನನಗೆ ಸಜೆಸ್ಟ್ ಮಾಡಿದ್ರು. ಓದೋಕೆ ಶುರು ಮಾಡಬೇಕಾಗಿದೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕುಕು ಎಫ್ ಎಂ ನಮ್ಮ ಚಾನೆಲ್ ನ ಸ್ಪಾನ್ಸರ್ ಮಾಡ್ತಿದೆ. ಕುಕು ಎಫ್ ಎಂ ನಲ್ಲಿ ಸಹ ಈ ಪುಸ್ತಕದ ಸಾರಾಂಶ ಲಭ್ಯ ಇದೆ. ಇದರ ಜೊತೆಗೆ ಇನ್ನೂ ಹಲವಾರು ಪುಸ್ತಕಗಳ ಸಾರಾಂಶ ಕುಕು ಎಫ್ ಎಂ ನಲ್ಲಿದೆ. 5,000 ಗಂಟೆಗಳಿಗೂ ಹೆಚ್ಚಿನ ಕಂಟೆಂಟ್ ಇದೆ. ಈ ಆಪ್ ಅನ್ನ ಕೋಟ್ಯಾಂತರ ಜನಗಳು ಡೌನ್ಲೋಡ್ ಮಾಡಿದ್ರೆ ಎಲ್ಲ ಕಡೆ ಪಾಸಿಟಿವ್ ರಿವ್ಯೂಸ್ ಸಹ ಇದೆ. ಎಷ್ಟೊಂದು ಪುಸ್ತಕಗಳ ಸಾರಾಂಶವನ್ನ ಕನ್ನಡದಲ್ಲೂ ಸಹ ಕೇಳಬಹುದು. ಸೈನ್ಸು, ಮ್ಯಾಥ್ಸು, ಫಿಕ್ಷನ್, ನಾನ್ ಫಿಕ್ಷನ್ ಎಲ್ಲಾ ತರಹದ ಪುಸ್ತಕಗಳ ಸಾರಾಂಶ ಇದೆ. ಯಾವಾಗ ಬೇಕಾದ್ರೂ ಇಯರ್ಫೋನ್ ಹಾಕೊಂಡು ಕೇಳಿ. ಬೈ ದ ವೇ, ಇದನ್ನೆಲ್ಲ ಕೇಳೋಕೆ ಕುಕು ಎಫ್ ಎಂ ನವರು $3.99 ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮ ಡಿಸ್ಕೌಂಟ್ ಕೋಡ್ ಪಕ್ಕಾ 50 ಅನ್ನ ಯೂಸ್ ಮಾಡಿದ್ರೆ ನಿಮಗೆ 50% ಪಕ್ಕಾ ಡಿಸ್ಕೌಂಟ್ ಸಿಗತ್ತೆ. ಡೌನ್ಲೋಡ್ ಮಾಡಿ, ಪುಸ್ತಕಗಳನ್ನು ಕೇಳಿ, ಕ್ರಿಯೇಟಿವ್ ಜೀನಿಯಸ್ ಆಗಿ. ಬೈ ದ ವೇ, ಕುಕು ಎಫ್ ಎಂ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದಾರೆ. ಈಗ ನಂಬಿ ನಾರಾಯಣ್ ಪ್ರಿನ್ಸ್ಟನ್ ಗೆ ಹೋಗಿ ಓದೋದು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಆಗಿರೋ ತೊಂದರೆ ಏನು ಅಂದ್ರೆ, ಪ್ರಿನ್ಸ್ಟನ್ ಗೆ ಇವರಿಗೆ ಆಹ್ವಾನ ಸಿಕ್ಕಿರೋದು ಸಾಲಿಡ್ ರಾಕೆಟ್ ಗಳನ್ನ ಅಧ್ಯಯನ ಮಾಡ್ಲಿಕ್ಕೆ. ಬಟ್ ನಂಬಿ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಲಿಕ್ವಿಡ್ ರಾಕೆಟ್ ಗಳ ಮೇಲೆ ಅಧ್ಯಯನ ಮಾಡೋದು. ಸೊ ನಂಬಿ ಅವರು ಹೇಗಾದ್ರೂ ಮಾಡಿ ಅಮೆರಿಕಾಗೆ ಹೋಗಿ ಲಿಕ್ವಿಡ್ ರಾಕೆಟ್ ಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೋಗ್ತಾರೆ. ಈ ಪ್ರಿನ್ಸ್ಟನ್ ನಲ್ಲಿ ಪ್ರೊಫೆಸರ್ ಲೂಜಿ ಕ್ರೋಕೋ ಅಂತ ಒಬ್ಬ ಪ್ರಖ್ಯಾತ ಬ್ರಿಲಿಯಂಟ್ ಸೈಂಟಿಸ್ಟ್ ಇರ್ತಾರೆ. ಇವರು ಅಮೆರಿಕ ಬಾಹ್ಯಾಕಾಶಕ್ಕೆ ಕಳಿಸಿರುವ ದೊಡ್ಡ ದೊಡ್ಡ ರಾಕೆಟ್ ಗಳ ಹಿಂದಿರುವ ತಲೆ. ಇವರ ಕೈ ಕೆಳಗೆ ನಾನು ಅಧ್ಯಯನವನ್ನ ಮಾಡಿದ್ರೆ ಲಿಕ್ವಿಡ್ ರಾಕೆಟ್ ನಲ್ಲಿ ನಾನು ಪರಿಣತೆಯನ್ನು ಪಡಿಬಹುದು ಅಂತ ನಂಬಿ ನಾರಾಯಣ್ ರವರು ಡಿಸೈಡ್ ಮಾಡ್ತಾರೆ. ಬಟ್ ಈ ಪ್ರೊಫೆಸರ್ ಕ್ರಾಕ್ ಅವರ ಹೆಂಡತಿಗೆ ಹುಷಾರಿರೋದಿಲ್ಲ. ಆದ ಕಾರಣ ಅವರು ಯಾವುದೇ ಹೊಸ ಸ್ಟೂಡೆಂಟ್ ಗಳನ್ನ ಅಡ್ಮಿಟ್ ಮಾಡ್ಕೊಳ್ತಿಲ್ಲ, ಅವರ ಅಂಡರ್ ಅಧ್ಯಯನ
ಮಾಡ್ಲಿಕ್ಕೆ. ಸೊ ನಂಬಿ ನಾರಾಯಣ್ ರವರು ಏನ್ ಮಾಡ್ತಾರೆ, ಪ್ರೊಫೆಸರ್ ಕ್ರೋಕೋ ಮನೆನೇ ಹುಡಿಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಸರ್ ಹೆಂಗಾದ್ರು ನನ್ನ ಸ್ಟೂಡೆಂಟ್ ಮಾಡ್ಕೊಳ್ಳಿ ಸರ್, ನಿಮ್ ಹೆಂಡತಿ ಸೇವೆ ನಾನ್ ಮಾಡ್ತೀನಿ ಸರ್ ಅಂತ ಏನೇನೋ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಟ್ಟು ಪ್ರೊಫೆಸರ್ ಕ್ರೋಕೋ ಒಪ್ಕೊಳ್ಳೋಂಗ್ ಮಾಡ್ಬಿಡ್ತಾರೆ. ಜೊತೆಗೆ ಅವರ ಲ್ಯಾಬ್ ಫೆಸಿಲಿಟಿ ನಲ್ಲಿರುವ ಲಿಕ್ವಿಡ್ ರಾಕೆಟ್ ಇಂಜಿನ್ ನ ಇನ್ಸ್ಟೆಬಿಲಿಟಿಯನ್ನ ಕ್ಯೂರ್ ಮಾಡ್ಲಿಕ್ಕೆ ಹಲವಾರು ಡಿಸೈನ್ ಇಂಪ್ರೂವ್ಮೆಂಟ್ ಗಳನ್ನ ಸಹ ಮಾಡ್ತಾರೆ. ಅಂದ್ರೆ ಬೇಸಿಕಲಿ ಅಮೆರಿಕದವರ ರಾಕೆಟ್ ಇಂಜಿನ್ ಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಇವರು ಸ್ವಲ್ಪ ಕಾಣಿಕೆಯನ್ನ ಕೊಟ್ಟು ಬರ್ತಾರೆ. ಇದರಿಂದ ಪ್ರೊಫೆಸರ್ ಕ್ರೋಕೋಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ನಂಬಿ ನಾರಾಯಣ್ ರವರನ್ನ ನಾಸಾ ಫೆಲೋಶಿಪ್ ಗೆ ರೆಕಮೆಂಡ್ ಮಾಡ್ಬಿಡ್ತಾರೆ. ಅಂದ್ರೆ ನಾಸಾದಲ್ಲಿ ಅಡ್ವಾನ್ಸ್ಡ್ ಸ್ಟಡಿಗಳನ್ನ ಮಾಡುವ ಅವಕಾಶ ನಂಬಿ ನಾರಾಯಣ್ ರವರಿಗೆ ಸಿಗತ್ತೆ. ಈ ರಿಸರ್ಚ್ ಗಳೆಲ್ಲ ಆದ ನಂತರ ನಾಸಾದವರು ಒಂದು ಜಾಬ್ ಆಫರ್ ಅನ್ನು ಸಹ ಕೊಟ್ಬಿಡ್ತಾರೆ ನಂಬಿ ನಾರಾಯಣ್ ರವರಿಗೆ. ಒಂದ್ ತಿಂಗಳಿಗೆನೆ ಕೋಟ್ಯಾಂತರ ರೂಪಾಯಿಗಳ ಸಂಬಳ ಆಫರ್. ಬ್ರಿಲಿಯಂಟ್ ಸ್ಟೂಡೆಂಟ್ ಗಳನ್ನ ನಾವೇ ಉಳಿಸ್ಕೊಳ್ಬೇಕು ಅನ್ನೋದು ಅಮೆರಿಕದವರ ಬಯಕೆ. ಆದ್ರೆ ಭಾರತದಲ್ಲಿರುವ ವಿಕ್ರಮ್ ಸಾರಾಭಾಯ್ಗೆ ಇದು ಇಷ್ಟ ಆಗೋದಿಲ್ಲ. ನಂಬಿ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್, ನಮ್ಮ ದೇಶದಲ್ಲಿ ಅವನು ಪ್ರಖ್ಯಾತ ವಿಜ್ಞಾನಿ ಆಗುವ ಸಂಭವ ಇದೆ. ಅವನು ಅಮೆರಿಕ ಹೋಗ್ಬಿಟ್ರೆ ಎಲ್ಲಾ ಸೇವೆ ಅಮೆರಿಕಾಗ್ ಮಾಡ್ಬೇಕಾಗತ್ತೆ. ಆದ್ರೆ ಅಮೆರಿಕದವರು ಆಫರ್ ಮಾಡ್ತಿರೋಷ್ಟು ದುಡ್ಡನ್ನ ನಂಬಿಗೆ ಕೊಡೋಕೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋನ ಕೈನಲ್ಲಿ ಶಕ್ತಿ ಇಲ್ಲ ಆಗಿನ ಕಾಲದಲ್ಲಿ. ಸೊ ವಿಕ್ರಮ್ ಸಾರಾಭಾಯ್ ಮತ್ತೆ ಇನ್ನೊಬ್ಬ ಪ್ರಖ್ಯಾತ ಸೈಂಟಿಸ್ಟ್ ಸತೀಶ್ ಧವನ್ ಇಬ್ರು ಸೇರ್ಕೊಂಡು ನಂಬಿ ಅವ್ರನ್ನ ಅಲ್ಲೆಲ್ಲ ಹೋಗ್ಬೇಡಪ್ಪ ಇಲ್ಲೇ ಇರುವಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಜೊತೆಗೆ ಅಮೆರಿಕದವ್ರು ಕೊಡೋಷ್ಟು ದುಡ್ಡು ಕೊಡೋಕೆ ನಮ್ ಕೈಲಿ ಆಗೋದಿಲ್ಲ, ಬಟ್ ಭಾರತ ಮಾತಿಗೆ ಸೇವೆ ಮಾಡ್ಕೊಂಡಿಲ್ಲ ನೀನ್ ಇರ್ಬೋದು, ನಿನ್ನ ಆತ್ಮ ಸಂತೃಪ್ತಿಗಾಗಿ ಇಲ್ಲಿ ಇರು ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ನಂಬಿ ಕೂಡ ದೊಡ್ಡ ದೇಶಭಕ್ತ ಆದ ಕಾರಣ ಅಮೆರಿಕದ ಜಾಬ್ ಆಫರ್ ಅನ್ನ ರಿಜೆಕ್ಟ್ ಮಾಡಿ ಭಾರತಕ್ಕೆ ಬಂದು ಸೈಂಟಿಸ್ಟ್ ಆಗೋದು ಅಂತ ಡಿಸೈಡ್ ಮಾಡ್ತಾರೆ. ನಂತರ ವಿಕ್ರಮ್ ಸಾರಾಭಾಯ್ ಅವರು ನೀನು ಲಿಕ್ವಿಡ್ ರಾಕೆಟ್ ಗಳ ಮೇಲೆ ನಿನ್ನ ರಿಸರ್ಚ್ ನ ಕಂಟಿನ್ಯೂ ಮಾಡು ಅಂತ ಪರ್ಮಿಷನ್ ಕೊಡ್ತಾರೆ. ಅದರ ಜೊತೆಗೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಲಿಕ್ವಿಡ್ ಇಂಜಿನ್ ಗಳು ಮ್ಯಾನುಫ್ಯಾಕ್ಚರ್ ಆಗ್ಸೋ ಅಲ್ಲೆಲ್ಲ ಹೋಗಿ ಅಧ್ಯಯನ ಮಾಡು ಅಂತಲೂ ಪರ್ಮಿಷನ್ ಕೊಟ್ಟು ಕಳಿಸ್ತಾರೆ. ವಿಷಯ ಏನು ಅಂದ್ರೆ ಬಾಹ್ಯಾಕಾಶದ ವಿಜ್ಞಾನ, ಅಂತರಿಕ್ಷದ ಅಧ್ಯಯನ ಇದನ್ನೆಲ್ಲ ಮಾಡ್ಲಿಕ್ಕೆ ಒಂದು ಕಂಟ್ರಿ ಮತ್ತೊಂದು ಕಂಟ್ರಿ ಪರಸ್ಪರ ಹೆಲ್ಪ್ ಮಾಡೋದು ಮೊದಲಿನಿಂದ ಬಂದಿರುವ ರೂಢಿ. ಆದ್ರೆ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಗೆ ಮಾತ್ರ ಯಾರು ಒಬ್ಬರನ್ನೊಬ್ರು ಹತ್ರಕ್ಕೆ ಸೇರಿಸೋದಿಲ್ಲ. ಈಗ ವಿಕ್ರಮ್ ಸಾರಾಭಾಯ್ ಅವರು ನಾಸಾದ ಆಫರ್ ಅನ್ನು ರಿಜೆಕ್ಟ್ ಮಾಡ್ಬಿಟ್ಟು ಬಂದಿದ್ದಾರೆ. ಸೊ ಅಮೆರಿಕಾಗೆ ಹೋಗಿ ಅಧ್ಯಯನ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಸೊ ಯುರೋಪ್ಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ ಇವರು. ಯುರೋಪ್ಗೆ ಹೋಗಿ ರೋಲ್ಸ್ ರಾಯ್ಸ್ ನವರು ತಮ್ಮ ಫ್ಯಾಕ್ಟರಿಯಲ್ಲಿ ಮಾಡ್ತಿರುವ ಲಿಕ್ವಿಡ್ ಇಂಜಿನ್ ಗಳ, ಲಿಕ್ವಿಡ್ ಫ್ಯೂಯಲ್ ಗಳ ಬಗೆಗಿನ ರಿಸರ್ಚ್ ಅನ್ನ ಅಧ್ಯಯನ ಮಾಡ್ತಿರ್ತಾರೆ. ಅದನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಬಟ್ ವಿಷಯ ಏನು ಅಂದ್ರೆ ರೋಲ್ಸ್ ರಾಯ್ಸ್ ನವರು ಕಾರಣಾಂತರಗಳಿಂದ ಈ ಫ್ಯಾಕ್ಟರಿಯನ್ನ ಮುಚ್ಚಬೇಕಾಗಿ ಬಂದಿದೆ. ಮುಚ್ಚಿದ ಮೇಲೆ ಅಲ್ಲಿರುವ ಎಲ್ಲ ಇಕ್ವಿಪ್ಮೆಂಟ್ ಗಳು ಹಾಳಾಗ್ತವೆ. ಸೊ ನಂಬಿ ನಾರಾಯಣ್ ರವರು ರೋಲ್ಸ್ ರಾಯ್ಸ್ ನ ಮುಖ್ಯಸ್ಥನನ್ನ ಕನ್ವಿನ್ಸ್ ಮಾಡ್ಬಿಡ್ತಾರೆ, ಫ್ಯಾಕ್ಟರಿ ಮುಚ್ಚಿ ಇದನ್ನ ಹಾಳು ಮಾಡೋದ್ರ ಬದಲು ಭಾರತಕ್ಕೆ ಡೊನೇಟ್ ಮಾಡಿ ನಾವು ರಿಸರ್ಚ್ ಅನ್ನ ಮುಂದುವರಿಸ್ತೀವಿ ಅಂತ. ರೋಲ್ಸ್ ರಾಯ್ಸ್ ಹೆಡ್ ಗೆ ಕೂಡ ಭಾರತದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ಆದ ಕಾರಣ ಈ ಇಕ್ವಿಪ್ಮೆಂಟ್ ಗಳನ್ನೆಲ್ಲ ಡೊನೇಟ್ ಮಾಡ್ಬಿಡ್ತಾರೆ. ಈಗಿನ ಬೆಲೆಯಲ್ಲಿ ನೋಡೋದಾದ್ರೆ ಆ ಇಕ್ವಿಪ್ಮೆಂಟ್ ಗಳು ಹೆಚ್ಚು ಕಮ್ಮಿ 3-4 ಕೋಟಿ ಬೆಲೆ ಬಾಳ್ತವೆ. ಅಷ್ಟು ದೊಡ್ಡ ಇಕ್ವಿಪ್ಮೆಂಟ್ ಗಳನ್ನ ಇವರು ಫ್ರೀ ಆಗಿ ಭಾರತಕ್ಕೆ ತಂದ್ಬಿಡ್ತಾರೆ. ಇದರಿಂದ ಸಾರಾಭಾಯ್ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನೀನು ಬಹಳ ಮುಂದೆ ಹೋಗ್ತೀಯ ಲೈಫ್ ನಲ್ಲಿ, ಇದೇ ತರ ನಿನ್ನ ಗುರಿಯನ್ನ ತಲುಪಲಿಕ್ಕೆ ಎಲ್ಲಾ ಕೆಲಸಗಳನ್ನ ಮಾಡು, ಲಿಕ್ವಿಡ್ ಇಂಜಿನ್ ಗಳ ಮೇಲೆ ರಿಸರ್ಚ್ ಅನ್ನ ಯಾವ ಕಾರಣಕ್ಕೂ ಬಿಡಬೇಡ ಅಂತ ಹೇಳ್ತಾರೆ. ಬಟ್ ಟ್ರಾಜಿಡಿ ಅಂದ್ರೆ ಕೇವಲ 52 ವರ್ಷ ವಯಸ್ಸಿನಲ್ಲಿ ವಿಕ್ರಮ್ ಸಾರಾಭಾಯ್ ಅವರು ಹೃದಯಾಘಾತದಿಂದ ತೀರೋಗ್ಬಿಡ್ತಾರೆ. ತಂದೆಯ ಸ್ಥಾನದಲ್ಲಿ ನಂಬಿ ನಾರಾಯಣ್ ರವರನ್ನ ತಂದೆಯ ಸ್ಥಾನದಲ್ಲಿ ನಿಂತು ಬೆಳೆಸ್ತಿದ್ದ ವಿಕ್ರಮ್ ಸಾರಾಭಾಯ್ ಇಲ್ದಲೆ ನಂಬಿಗೆ ಆಘಾತ ಆಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವರಿಗೆ ಮೊದಲಿನಷ್ಟು ಸಪೋರ್ಟ್ ಸಹ ಸಿಗ್ತಿರೋದಿಲ್ಲ. ಅಷ್ಟು ದೊಡ್ಡ ಸೈಂಟಿಸ್ಟು, ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು, ಅಟಾಮಿಕ್ ವಿಜ್ಞಾನದಲ್ಲಿ, ನ್ಯೂಕ್ಲಿಯರ್ ವಿಜ್ಞಾನದಲ್ಲಿ ಅಷ್ಟೊಂದು ಹೆಸರು ಮಾಡಿದ್ರು. ಇವರು ಹೇಗೆ ಸತ್ರು ಅಂತ ಎಲ್ಲರಿಗೂ ಕನ್ಫ್ಯೂಷನ್. ಏನಾದ್ರೂ ಕಿತಾಪತಿ ನಡೆದಿದ್ಯಾ ಅಂತ ನ್ಯೂಸ್ ಪೇಪರ್ ಗಳಲ್ಲೆಲ್ಲ ಆರ್ಟಿಕಲ್ ಬರ್ಲಿಕ್ಕೆ ಶುರುವಾಗುತ್ತೆ. ಎನಿವೆ ಇಸ್ರೋದ ಮುಂದಿನ ಅಧ್ಯಕ್ಷರಾಗಿ ಸತೀಶ್ ಧವನ್ ರವರ ನೇಮಕ ಆಗುತ್ತೆ. ಇವರು ಸಹ ಒಬ್ಬ ಬ್ರಿಲಿಯಂಟ್ ಸೈಂಟಿಸ್ಟ್. ನಂಬಿ ನಾರಾಯಣ್ ರವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಹ ಮಾಡ್ತಾರೆ. ಬಟ್ ತೊಂದರೆ ಏನು ಅಂದ್ರೆ ಸತೀಶ್ ಧವನ್ ರವರಿಗೆ ನಂಬಿ ನಾರಾಯಣ್ ರವರು ಕೇಳಿದಷ್ಟು ಫಂಡ್ ಅನ್ನ ರಿಲೀಸ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಇಸ್ರೋ ಹತ್ರ ದುಡ್ಡಿಲ್ಲ, ಗವರ್ಮೆಂಟ್ ಅವರು ಇಸ್ರೋಗೆ ದುಡ್ಡು ಕೊಡ್ತಿಲ್ಲ. ವಿಕ್ರಮ್ ಸಾರಾಭಾಯ್ ಆಗಿದ್ರೆ ಹೇಗೋ ಫೈಟ್ ಮಾಡಿ ದುಡ್ಡು ತಂದ್ಬಿಡೋರು. ಸತೀಶ್ ಧವನ್ ರವರಿಗೆ ತೊಂದರೆ ಆಗ್ತಿದೆ ದುಡ್ಡನ್ನ ತರಲಿಕ್ಕೆ. ಈ ಮಧ್ಯೆ ಸಣ್ಣ ಪುಟ್ಟ ಲಿಕ್ವಿಡ್ ರಾಕೆಟ್ ಗಳನ್ನ ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಸಹ ಪಡ್ತಾರೆ ನಂಬಿ ನಾರಾಯಣ್ ರವರು. ಬಟ್ ಕಡಿಮೆ ದರದಲ್ಲಿ ರಾಕೆಟ್ ನ ಮಾಡಿರೋದ್ರಿಂದ ಲೋ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಗಳು, ಲೋ ಕ್ವಾಲಿಟಿ ಫ್ಯೂಯಲ್ ನಿಂದ ರಾಕೆಟ್ ಎಷ್ಟೊಂದ್ಸಲ ಬ್ಲಾಸ್ಟ್ ಆಗಿಬಿಡುತ್ತೆ. ಇವರ ಕೆಲವು ಹೊಟ್ಟೆ ಉರಿ ಸಹವರ್ತಿಗಳು ರಾಕೆಟ್ ಫೇಲ್ ಆಗಿದ್ದನ್ನು ನೋಡಿ ಖುಷಿ ಪಡ್ತಿರ್ತಾರೆ. ಸಾರ್ ನೀವು ಸ್ವಲ್ಪ ಜಾಸ್ತಿ ದುಡ್ಡನ್ನು ನಮಗೆ ಕೊಡಿ, ನಾವು ಹೈ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಗಳನ್ನ ಹಾಕಿ ರಾಕೆಟ್ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಸತೀಶ್ ಧವನ್ಗೆ ನಂಬಿ ನಾರಾಯಣ್ ರವರು. ಸತೀಶ್ ಧವನ್ ಹತ್ರ ದುಡ್ಡಿಲ್ಲ. ಬಟ್ ಒಂದ್ಸಲ ಫ್ರಾನ್ಸ್ ನಿಂದ ಒಂದು ಒಳ್ಳೆ ಆಫರ್ ಬರುತ್ತೆ. ಫ್ರಾನ್ಸ್ ನವರು ವೈಕಿಂಗ್ ಅನ್ನುವ ರಾಕೆಟ್ ಅನ್ನ ತಯಾರು ಮಾಡ್ತಿರ್ತಾರೆ. ಬಟ್ ರಾಕೆಟ್ ತಯಾರು ಮಾಡೋಕೆ ಅವರಿಗೆ ಸೈಂಟಿಸ್ಟ್ ಗಳು ಇರೋದಿಲ್ಲ. ಅವ್ರ ಹತ್ರ ದುಡ್ಡಿದೆ, ಎಲ್ಲಾನು ಇದೆ, ಸೈಂಟಿಸ್ಟ್ ಗಳೇ ಇಲ್ಲ. ಸೊ ಇಸ್ರೋನ ಕೇಳ್ತಾರೆ, ನೀವು ನಮ್ಗೆ 100 ಜನ ಸೈಂಟಿಸ್ಟ್ ಗಳನ್ನ ಕಳಿಸಿ, 3 ವರ್ಷ ಅವ್ರು ನಮ್ ಜೊತೆ ವರ್ಕ್ ಮಾಡ್ಲಿ, ಇದಕ್ಕೆ ಉತ್ತರವಾಗಿ ನಾವು ನಿಮ್ಗೆ ದುಡ್ಡು ಕೊಡೋದಿಲ್ಲ, ಬಟ್ ವೈಕಿಂಗ್ ರಾಕೆಟ್ ನ ತಯಾರು ಮಾಡೋದು ಹೇಗೆ ಅನ್ನುವ ಟೆಕ್ನಾಲಜಿಯನ್ನು ನಿಮ್ಗೆ ಕೊಟ್ಟು ಕಳಿಸ್ತೀವಿ ಅಂತ. ಸೊ ಈ ಡೀಲ್ ಸೂಪರ್ ಆಗಿದೆ ಅಂತ ಇಸ್ರೋದವರು ಒಪ್ಕೊಳ್ತಾರೆ. ನಂಬಿ ನಾರಾಯಣ್ ರವರ ನೇತೃತ್ವದಲ್ಲಿ 100 ರಾಕೆಟ್ ಸೈಂಟಿಸ್ಟ್ ಗಳನ್ನ ಫ್ರಾನ್ಸ್ಗೆ ಕಳಿಸೋದು, ನಂತರ ಅವರ ಟೆಕ್ನಾಲಜಿಯನ್ನ ತಗೊಂಡು ಬಂದು ಭಾರತದಲ್ಲೇ ರಾಕೆಟ್ ಅನ್ನು ತಯಾರು ಮಾಡೋದು ಡಿಸೈಡ್ ಮಾಡ್ತಾರೆ.
ಮಾಡ್ತಾರೆ. ಫ್ರಾನ್ಸ್ಗೆ ಹೋಗಿ ವರ್ಕ್ ಮಾಡ್ಲಿಕ್ಕೆ ಸಹ ಶುರು ಮಾಡ್ತಾರೆ. ಬಟ್ ಈ ವೈಕಿಂಗ್ ಇಂಜಿನ್ ಟೆಸ್ಟ್ ಗಳಲ್ಲಿ ಪದೇ ಪದೇ ಫೇಲ್ ಆಗ್ತಿರುತ್ತೆ. ಯಾಕೆ ಫೇಲ್ ಆಗ್ತಿದೆ ಅಂತ ಫ್ರೆಂಚ್ ನವರು ಸೈಂಟಿಸ್ಟ್ ಗಳೆಲ್ಲ ಡಿಸೈನ್ ರಿವ್ಯೂ ಮಾಡ್ತಿರ್ತಾರೆ. ಬಟ್ ಆ ರೂಮ್ ಗೆ ಇಂಡಿಯನ್ ಸೈಂಟಿಸ್ಟ್ ಗಳನ್ನ ಸೇರ್ಸೋದೇ ಇಲ್ಲ. ಹಾಗಿದ್ದಾಗ್ಯೂ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಗಳು ವೈಕಿಂಗ್ ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹುಡುಕ್ ಬಿಡ್ತಾರೆ. ಈ ಇಂಜಿನ್ ಸ್ಟೆಬಿಲಿಟಿ ಸರಿಯಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಆದ್ರೂ ಇಂಜಿನ್ ಎಕ್ಸ್ಪ್ಲೋಡ್ ಆಗುವ ಸಂಭವ ಇದೆ ಅಂತ ಫ್ರೆಂಚ್ ಸೈಂಟಿಸ್ಟ್ ಗಳಿಗೆ ತಿಳಿ ಹೇಳೋಕೆ ಟ್ರೈ ಮಾಡ್ತಾರೆ. ಬಟ್ ಫ್ರೆಂಚ್ ಸೈಂಟಿಸ್ಟ್ ಗಳು ಒಪ್ಪೋದಿಲ್ಲ. ಇಲ್ಲ ಸ್ಟೇಬಲ್ ಆಗಿದೆ ನಮ್ಮ ಇಂಜಿನ್ ಅಂತಾರೆ. ಇದನ್ನ ಪ್ರೂವ್ ಮಾಡ್ತೀನಿ ಅಂತ ಸಹ ಹೇಳಿ ರಾಕೆಟ್ ಇಂಜಿನ್ ಟೆಸ್ಟಿಂಗ್ ಫೆಸಿಲಿಟಿಗೆ ಕರ್ಕೊಂಡೋಗಿ ಅದರ ಇನ್ಸ್ಟೆಬಿಲಿಟಿಯನ್ನ ತೋರಿಸಲಿಕ್ಕೆ ಟ್ರೈ ಮಾಡ್ತಾರೆ. ವಾತಾವರಣದಲ್ಲಿ ಎಲ್ಲವೂ 100% ಸರಿ ಇದ್ದಾಗ ಇಂಜಿನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿರುತ್ತೆ. ಬಟ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಿದ್ದಂತೆ ಇಂಜಿನ್ ಅಳ್ಳಾಡ್ಲಿಕ್ಕೆ ಶುರುವಾಗುತ್ತೆ, ವೈಬ್ರೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ನಂಬಿ ನಾರಾಯಣ್ ರವರು ಎಲ್ಲಾ ಫ್ರೆಂಚ್ ಸೈಂಟಿಸ್ಟ್ ಗಳಿಗೆ ಪ್ರೂವ್ ಮಾಡ್ತಾರೆ. ಸರಿ ಆಯ್ತು, ಇದನ್ನ ಹೇಗೆ ರಿಪೇರಿ ಮಾಡೋದು ಅಂತ ನಂಬಿಯನ್ನ ಫ್ರೆಂಚ್ ಸೈಂಟಿಸ್ಟ್ ಗಳು ಕೇಳ್ತಾರೆ. ಇದನ್ನ ರಿಪೇರಿ ಮಾಡಬೇಕು ಅಂದ್ರೆ ನಮ್ಗೆ ಟೆಸ್ಟ್ ಫೇಲ್ಯೂರ್ ಗಳ ಡೇಟಾ ಎಲ್ಲ ಬೇಕು. ಆ ಡೇಟಾ ಸೀಕ್ರೆಟ್ ರೂಮ್ ನಲ್ಲಿ ಇದೆ. ಆ ಸೀಕ್ರೆಟ್ ರೂಮ್ ಗೆ ನಮ್ಮನ್ನ ಸೇರಿಸಿ ಅವಾಗ ಇದಕ್ಕೆ ಸೊಲ್ಯೂಷನ್ ಅನ್ನ ಕಂಡು ಹಿಡಿತೀವಿ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಟೆಸ್ಟ್ ಫೇಲ್ಯೂರ್ ನ ಸೀಕ್ರೆಟ್ ಡೇಟಾ ಎಲ್ಲ ಸಿಗತ್ತೆ. ನಂತರ ಅದಕ್ಕೊಂದು ಸೊಲ್ಯೂಷನ್ ಸಹ ಕಂಡು ಹಿಡಿತಾರೆ. ಇಂಜಿನ್ ನ ಒಳಗಡೆ ಇರುವ ಒಂದು ಇಕ್ವಿಪ್ಮೆಂಟ್ ನ ಡಯಾಮೀಟರ್ ಸ್ವಲ್ಪ ಜಾಸ್ತಿ ಮಾಡೋಣ, ನಂತರ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಕೆಲಸ ಬಹಳ ಕಾಂಪ್ಲಿಕೇಟೆಡ್. ಇದನ್ನ ಮಾಡೋಕೆ ಇಂಡಿಯಾದಲ್ಲಿರುವ ಉನ್ನಿ ಅನ್ನುವ ವ್ಯಕ್ತಿಯೇ ಬರಬೇಕು ಅಂತ ಫ್ರೆಂಚ್ ನವ್ರಿಗೆ ಹೇಳ್ತಾರೆ. ಉನ್ನಿ ಅನ್ನುವ ವ್ಯಕ್ತಿಯನ್ನ ಇಂಡಿಯಾದಿಂದ ಫ್ರಾನ್ಸ್ಗೆ ಕರ್ಸ್ಕೊಳ್ತಾರೆ. ಈಗ ಉನ್ನಿ ಫ್ರಾನ್ಸ್ಗೆ ಬರ್ತಾರೆ, ತಮ್ಮ ಕೆಲಸವನ್ನ ಶುರು ಮಾಡ್ತಾರೆ. ಈ ಕೆಲಸ ನಡೀತಿರುತ್ತೆ. ಸ್ವಲ್ಪ ದಿನಗಳ ನಂತರ ಇಂಡಿಯಾದಿಂದ ಒಂದು ಕಾಲ್ ಬರುತ್ತೆ. ಉನ್ನಿ ಅವರ ಪುಟ್ಟ ಮಗು ತೀರೋಗಿದ್ದಾನೆ, ಆದ ಕಾರಣ ಉನ್ನಿಯನ್ನ ಆದಷ್ಟು ಬೇಗ ಪುಟ್ಟ ಮಗುವಿನ ಸಂಸ್ಕಾರ ಮಾಡ್ಲಿಕ್ಕೆ ಅಂತ ಇಂಡಿಯಾಗೆ ಕಳಿಸಿ ಅಂತ. ಈ ಕಾಲ್ ಯಾರಿಗ್ ಬರುತ್ತೆ? ನಮ್ಮ ನಂಬಿ ನಾರಾಯಣ್ ರವರಿಗೆ ಬರುತ್ತೆ. ಬಟ್ ನಂಬಿ ನಾರಾಯಣ್ ರವರು ಉನ್ನಿ ಅವರ ಮಾವನಿಗೆ ತಿಳಿಸ್ತಾರೆ, ನೋಡಿ ಉನ್ನಿ ಹೇಗಿದ್ರು ಫ್ರಾನ್ಸ್ಗೆ ಬಂದ್ಬಿಟ್ಟಿದ್ದಾನೆ, ನಾನು ಎಷ್ಟೇ ಕಷ್ಟಪಟ್ಟು ಬಡಿದಾಡಿದ್ರು ಉನ್ನಿ ಇಂಡಿಯಾಗೆ ಬರೋಕೆ 4-5 ಡೇಸ್ ಬೇಕಾಗತ್ತೆ. ಅಷ್ಟರಲ್ಲಿ ಅವನ ಮಗನ ಕಾರ್ಯಗಳೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅದ್ರ ಬದಲು ಹೇಗಾದ್ರೂ ಮಾಡಿ ಇನ್ನೊಂದು 15 ದಿನ ಟೈಮ್ ಕೊಟ್ರೆ ಉನ್ನಿಗೆ ಇಲ್ಲಿರುವ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಫ್ರಾನ್ಸ್ ನ ರಾಕೆಟ್ ರೆಡಿ ಆಗುತ್ತೆ, ನಮ್ಮ ಟೆಕ್ನಾಲಜಿಯನ್ನ ತಗೊಂಡು ನಾವು ಭಾರತಕ್ಕೆ ಬರ್ಬೋದು. ಉನ್ನಿ ದೇಶಕ್ಕೋಸ್ಕರ ಮಾಡ್ತಿರುವ ಸೇವೆ ಅಂತ ಪರಿಗಣಿಸಿ ಅವನನ್ನ ಇಲ್ಲಿ ಕರಿಬೇಡಿ ಈಗ ಅಂತ ಹೇಳ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಕರೆದ್ರೆ ನಮ್ಮೆಲ್ಲಾ ಪ್ಲಾನ್ಗಳು ಹಾಳಾಗ್ಬಿಡುತ್ತೆ. ಫ್ರಾನ್ಸ್ ನ ರಾಕೆಟ್ ರೆಡಿ ಆಗೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ. ಅದರ ಜೊತೆಗೆ ಮಗ ಸತ್ತಿರುವ ವಿಷಯವನ್ನ ಉನ್ನಿಗೆ ತಿಳಿಸೋದೇ ಇಲ್ಲ. ಇನ್ನೋಸೆಂಟ್ ಆಗಿ ಉನ್ನಿ ತನ್ನೆಲ್ಲ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಫೈನಲಿ ರಾಕೆಟ್ ರೆಡಿ ಆಗುತ್ತೆ. ಎಷ್ಟೇ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಅದು ಸ್ಟೇಬಲ್ ಆಗಿರುತ್ತೆ. ಎಲ್ಲಾ ಫ್ರೆಂಚ್ ಸೈಂಟಿಸ್ಟ್, ಇಂಡಿಯನ್ ಸೈಂಟಿಸ್ಟ್ ಗಳು ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಬಟ್ ಆಗ ಇಂಡಿಯಾದಿಂದ ಮತ್ತೆ ಕಾಲ್ ಬರುತ್ತೆ ಉನ್ನಿಗೆ. ಈ ಸಲ ಕಾಲ್ ಅನ್ನ ಉನ್ನಿ ಅವರ ರಿಸೀವ್ ಮಾಡ್ಬಿಡ್ತಾರೆ. ಮಗು ತೀರೋಗಿರೋ ವಿಚಾರ ಉನ್ನಿಗೆ ತಿಳಿಯುತ್ತೆ. 15 ದಿನ ಮುಂಚೆನೆ ನಂಬಿ ನಾರಾಯಣ್ ರವರಿಗೆ ಈ ವಿಷಯ ಗೊತ್ತಿತ್ತು ಅನ್ನೋ ವಿಚಾರ ಸಹ ಉನ್ನಿ ಅವರಿಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅದರ ಜೊತೆಗೆ ನಂಬಿ ನಾರಾಯಣ್ ರವರ ಕಪ್ಪಾಳಕ್ಕೆ ಹೊಡೆದು ನೀನು ಇಂತ ಕ್ರೂರಿ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಜಗಳ ಕಾಯ್ದು ಅಲ್ಲಿಂದ ಹೊರಡು ಬಿಡ್ತಾರೆ. ಫೈನಲಿ ಇಂಜಿನ್ ನ ಕೆಲಸ ಎಲ್ಲ ಮುಗಿತು. ಟೆಕ್ನಾಲಜಿಯನ್ನ ಫ್ರಾನ್ಸ್ ನವರು ಇಂಡಿಯಾಗೆ ಕೊಟ್ರು. ಈ ಟೆಕ್ನಾಲಜಿಯನ್ನ ತಗೊಂಡು ಭಾರತದಲ್ಲೇ ಒಂದು ಇಂಜಿನ್ ಅನ್ನ ತಯಾರು ಮಾಡ್ಲಿಕ್ಕೆ ಅಂತ ಎಲ್ಲಾ ಸೈಂಟಿಸ್ಟ್ ಗಳು ವಾಪಸ್ ಬಂದ್ರು. ಇಂಜಿನ್ ತಯಾರು ಮಾಡ್ಲಿಕ್ಕೆ 1 ಕೋಟಿ ರೂಪಾಯಿಗಳನ್ನ ಇಸ್ರೋದವರು ಕೊಟ್ರು. ಇಸ್ರೋದವ್ರಿಗೆ ಗೌರ್ಮೆಂಟ್ ನವ್ರು ಕೊಟ್ರು. ಬಟ್ ಇವರು 60-70 ಲಕ್ಷದಲ್ಲೇ ಆ ಇಂಜಿನ್ ಅನ್ನ ತಯಾರು ಮಾಡ್ಬಿಟ್ರು. ಆದ್ರೆ ಈ ಇಂಜಿನ್ ಅನ್ನ ಟೆಸ್ಟ್ ಮಾಡೋಕೆ ಟೆಸ್ಟಿಂಗ್ ಫೆಸಿಲಿಟಿ ಇದೆಯಲ್ಲ, ಆ ಟೆಸ್ಟಿಂಗ್ ಫೆಸಿಲಿಟಿಗೆ 100 ಕೋಟಿ ರೂಪಾಯಿ ಬೇಕಾಗಿದೆ. ಸೊ ನಂಬಿ ಅವ್ರು ಏನ್ ಮಾಡಿದ್ರು, ಹೇಗಿದ್ರು ಗೌರ್ಮೆಂಟ್ ಅವರು ನಮ್ಗೆ 100 ಕೋಟಿ ಕೊಡೋದಿಲ್ಲ ಅಂತ ಹೇಳಿ ಈ ಇಂಜಿನ್ ಅನ್ನ ತಗೊಂಡು ಮತ್ತೆ ಫ್ರಾನ್ಸ್ಗೆ ಹೋಗಿ ಅಲ್ಲಿನ ಟೆಸ್ಟಿಂಗ್ ಫೆಸಿಲಿಟಿಯಲ್ಲಿ ಟೆಸ್ಟ್ ಮಾಡೋಣ, ಅವ್ರಿಗೊಂದಷ್ಟು ದುಡ್ಡು ಕೊಟ್ಬಿಟ್ಟು ಅಂತ ಡಿಸೈಡ್ ಮಾಡಿದ್ರು. ಇಸ್ರೋದವರು ಇದಕ್ಕೆ ಒಪ್ಕೊಂಡ್ರು. ಇಂಜಿನ್ ಅನ್ನ ತಗೊಂಡು ಫ್ರಾನ್ಸ್ಗೆ ಹೋದ್ರು ನಂಬಿ ನಾರಾಯಣ್ ಅಂಡ್ ತಂಡ. ಫ್ರಾನ್ಸ್ ನ ಸೈಂಟಿಸ್ಟ್ ಗಳು ಈ ಇಂಜಿನ್ ಅನ್ನ ನೋಡಿ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಓಹೋ, ಇಷ್ಟು ಬೇಗ ಇಂಜಿನ್ ತಯಾರು ಮಾಡ್ಬಿಟ್ರೆ ನೀವು, ನಮ್ಗಿಂತ ಚೆನ್ನಾಗಿ ತಯಾರು ಮಾಡ್ಬಿಟ್ರ? ಅವೆಲ್ಲ ಸಾಧ್ಯ ಇಲ್ಲ, ಬ್ಲಾಸ್ಟ್ ಆಗತ್ತೆ ನೋಡ್ತಾ ಇರಿ ಅಂತ. ಬಟ್ ಟೆಸ್ಟಿಂಗ್ ಶುರು ಆದ್ಮೇಲೆ ಗೊತ್ತಾಗುತ್ತೆ ಫ್ರಾನ್ಸ್ ನ ಇಂಜಿನ್ ಗಿಂತ ಇಂಡಿಯನ್ ಇಂಜಿನ್ ಸ್ಟ್ರಾಂಗ್ ಆಗಿದೆ, ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಇಂಡಿಯಾದವರು ಅಂತ. ಇದನ್ನು ನೋಡಿ ಫ್ರಾನ್ಸ್ ಸೈಂಟಿಸ್ಟ್ ಗಳಿಗೆ ಹೊಟ್ಟೆ ಉರಿಯತ್ತೆ. ಬಟ್ ಇಂಡಿಯನ್ ಸೈಂಟಿಸ್ಟ್ ಗಳೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಇಂಜಿನ್ ಗೆ ವಿಕಾಸ್ ಅಂತ ಹೆಸರಿಡ್ತಾರೆ. ವಿಕಾಸ್ ಅಂದ್ರೆ ಶಾರ್ಟ್ ಫಾರ್ಮ್ ಆಫ್ ವಿಕ್ರಮ್ ಸಾರಾಭಾಯ್, ವಿಕಾಸ್. ಫೈನಲಿ ಈಗ ಭಾರತದ ಬಳಿ ಒಂದು ಲಿಕ್ವಿಡ್ ಇಂಜಿನ್ ಇದೆ. ಆದ್ರೆ ಈ ಸಾಲಿಡ್ ಇಂಜಿನ್ ಮತ್ತೆ ಲಿಕ್ವಿಡ್ ಫ್ಯೂಯಲ್ ಇಂಜಿನ್ ಇವೆರಡನ್ನ ಇಟ್ಕೊಂಡು ಕಮರ್ಷಿಯಲ್ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಕೊಡೋಕ್ ಆಗೋದಿಲ್ಲ ಇಸ್ರೋ ಅನ್ನೋ ವಿಚಾರ ನಂಬಿಗೆ ಚೆನ್ನಾಗಿ ಗೊತ್ತು. ಕಮರ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂದ್ರೆ ಬೇರೆ ದೇಶಗಳ ಉಪಗ್ರಹವನ್ನ ತಂದು ಅದನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡೋದು, ಅದಕ್ಕೆ ಒಂದಷ್ಟು ದುಡ್ಡನ್ನ ಚಾರ್ಜ್ ಮಾಡೋದು. ನಾವು ಸಹ ಈ ಕೆಲಸವನ್ನ ಮಾಡಬೇಕು ಅನ್ನೋದು ನಂಬಿಯವರ ಉದ್ದೇಶ. ಬಟ್ ಈ ಉದ್ದೇಶ ಈಡೇರಬೇಕು ಅಂದ್ರೆ ನಮ್ಮಲ್ಲಿ ಕ್ರಯೋಜನಿಕ್ ಇಂಜಿನ್ ಸಹ ಇರಬೇಕು. ಸೊ ನಂಬಿ ಅವರು ನೆಕ್ಸ್ಟ್ ಏನ್ ಮಾಡಿದ್ರು, ಕ್ರಯೋಜನಿಕ್ ಇಂಜಿನ್ ಗಳನ್ನ ಡೆವಲಪ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಡಿಸೈಡ್ ಮಾಡಿದ್ರು. ಬಟ್ ಈ ಡೆವಲಪ್ಮೆಂಟ್ ಗೆ ಹಲವಾರು ವರ್ಷಗಳು ಹಿಡಿಯುತ್ತೆ.
ಅದಕ್ಕೋಸ್ಕರ ಇಸ್ರೋದವ್ರು ಏನಂತ ಡಿಸೈಡ್ ಮಾಡಿದ್ರು, ನಾವೊಂದು ಟೆಂಡರ್ ಅನ್ನ ಕರೆಯೋಣ, ಯಾವ್ದಾದ್ರು ದೇಶ ನಮ್ಗೆ ಕ್ರಯೋಜನಿಕ್ ಇಂಜಿನ್ ಟೆಕ್ನಾಲಜಿಯನ್ನು ಕೊಡೋಕೆ ರೆಡಿ ಇದ್ರೆ ಇಲ್ಲಿ ಬಂದು ನಮಗೆ ಕೊಡಿ, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಟೆಂಡರ್ ಅನ್ನ ಕರೀತಾರೆ. ಆಗ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದ್ಬಿಡ್ತವೆ, ಅಮೆರಿಕದವರು, ಫ್ರಾನ್ಸ್ನವರು ಎಲ್ಲರೂ ಬರ್ತಾರೆ, ನಾವು ಕೊಡ್ತೀವಿ ಅಂತ. ಬಟ್ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾವ್ರೆ. 14 ವರ್ಷದ ಮುಂಚೆ ತಗೊಳ್ರಪ್ಪ ಕ್ರಯೋಜನಿಕ್ ಇಂಜಿನ್, 1 ಕೋಟಿ ರೂಪಾಯಿ ಕೊಡಿ, ನಾವು ಟೆಕ್ನಾಲಜಿ ಕೊಟ್ಬಿಡ್ತೀವಿ ಅಂತ ಫ್ರಾನ್ಸ್ನವ್ರು ಹೇಳ್ತಿದ್ದವರು ಇವತ್ತು 1,000 ಕೋಟಿ ಕೊಟ್ರೆ ಮಾತ್ರ ನಿಮಗೆ ಕ್ರಯೋಜನಿಕ್ ಇಂಜಿನ್ ಕೊಡ್ತೀವಿ ಅಂತ ಕೇಳ್ತಾವ್ರಂತೆ. ಅದೇ ಸಮಯದಲ್ಲಿ ರಷ್ಯಾದ ಎಕಾನಮಿ ಹಾಳಾಗ್ತಿರುತ್ತೆ, ರಷ್ಯಾದವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿದೆ. ನಂಬಿ ನಾರಾಯಣ್ಗೆ ಗೊತ್ತು ರಷ್ಯಾ ಹತ್ರನೂ ಕ್ರಯೋಜನಿಕ್ ಇಂಜಿನ್ ಇದೆ ಅಂತ. ಆ ಇಂಜಿನ್ ಹೆಸರು KVD-1 ಅಂತ. ಸೊ ನಂಬಿ ರಷ್ಯಾದವ್ರಿಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ನಮಗೆ KVD-1 ಇಂಜಿನ್ ಅನ್ನ ಕೊಡಿ, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ಹೇಗಿದ್ರು ನಿಮ್ಮ ಎಕಾನಮಿ ಹಾಳಾಗ್ತಿದೆ, ನಮ್ಮ ದುಡ್ಡಿಂದ ಸ್ವಲ್ಪ ಎಕಾನಮಿಗೆ ಸ್ಟೆಬಿಲಿಟಿ ಬರುತ್ತೆ ಅಂತ. ಇನ್ಫ್ಯಾಕ್ಟ್ ಆಗ ರಷ್ಯಾ ಕೇವಲ ರಷ್ಯಾ ಆಗಿರೋದಿಲ್ಲ, USSR ಆಗಿರುತ್ತೆ, ಅಂದ್ರೆ ಸೋವಿಯತ್ ರಷ್ಯಾ ಆಗಿರುತ್ತೆ. ಸರಿ, ರಷ್ಯಾದವರು ಟೆಕ್ನಾಲಜಿ ಸಹಿತ 4 ಇಂಜಿನ್ ಗಳನ್ನ ಇಂಡಿಯಾಗೆ ಕಮ್ಮಿ ದುಡ್ಡಿಗೆ ಕೊಡೋಕೆ ಅಂತ ಒಪ್ಕೊಳ್ತಾರೆ. ಬಟ್ ಇನ್ನೇನೇ ಎಲ್ಲ ಟ್ರಾನ್ಸ್ಫರ್ ಆಗಬೇಕು ಅಷ್ಟರಲ್ಲಿ USSR ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಅಂದ್ರೆ ಸೋವಿಯತ್ ರಷ್ಯಾ ಹೊಡೆದು ಚೂರ್ ಚೂರಾಗಿ ಹಲವಾರು ದೇಶಗಳಾಗಿ ವಿಭಜನೆ ಆಗ್ಬಿಡುತ್ತೆ. ಬಟ್ ಹಂಗೂನು ಇಂಡಿಯಾದವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಸೋವಿಯತ್ ರಷ್ಯಾದವರು ಡಿಸೈಡ್ ಮಾಡ್ತಾರೆ, ನಾವು ನಿಮ್ಗೆ ಇಂಜಿನ್ ಗಳನ್ನ ಡೈರೆಕ್ಟ್ ಆಗಿ ಕೊಡೋಕೆ ಆಗೋದಿಲ್ಲ, ಅಮೆರಿಕದವರು ಅಬ್ಜೆಕ್ಟ್ ಮಾಡ್ತಿದ್ದಾರೆ, ಇದು ಮಿಸೈಲ್ ಟೆಕ್ನಾಲಜಿಯ ಒಡಂಬಡಿಕೆಯ ಅಂಡರ್ ಬರುತ್ತೆ, ನೀವೇನಾದ್ರೂ ಈ ಟೆಕ್ನಾಲಜಿಯನ್ನ ಇಂಡಿಯಾಗೆ ಕೊಟ್ರೆ ಆ ಮಿಸೈಲ್ ಒಡಂಬಡಿಕೆಯನ್ನ ಮುರಿದಂತಾಗತ್ತೆ, ಆಗ ನಾವು ನಿಮ್ ಮೇಲೆ ಸ್ಯಾಂಕ್ಷನ್ ಗಳನ್ನ ಹಾಕ್ತಿವಿ ಅಂತ ಅಮೆರಿಕದವರು ಹೆದರ್ಸ್ತಿದ್ದಾರೆ. ನಮ್ಮ ಎಕಾನಮಿ ಈಗಲೇ ಹಾಳಾಗಿದೆ, ಅವ್ರು ಸ್ಯಾಂಕ್ಷನ್ಸ್ ಹಾಕಿದ್ರೆ ಇನ್ನೂ ಹಾಳಾಗ್ಬಿಡುತ್ತೆ, ಸೊ ನಾವು ನಿಮ್ಗೆ ಡೈರೆಕ್ಟ್ ಇಂಜಿನ್ ಕೊಡೋಕೆ ಆಗೋದಿಲ್ಲ, ಆದ್ರೂ ನಮ್ಗೆ ಕೊಡುವ ಮನಸ್ಸಿದೆ, ನೀವೇನು ಮಾಡ್ಬೇಕು ಅಂದ್ರೆ ಈ ಇಂಜಿನ್ ಗಳನ್ನ ಪೀಸ್ ಮಾಡಿ ಕದ್ದು ತಗೊಂಡೋಗ್ಬೇಕು ನಿಮ್ ದೇಶಕ್ಕೆ, ಹಂಗಿದ್ರೆ ಮಾತ್ರ ನಾವು ಇಂಜಿನ್ ಅನ್ನ ಕೊಡ್ತೀವಿ ಅಂತ ರಷ್ಯಾದವ್ರು ಹೇಳ್ತಾರೆ. ಸರಿ, ಇಂಜಿನ್ ಗಳನ್ನ ಪೀಸ್ ಮಾಡಿ ಒಂದಷ್ಟು ಬ್ಯಾಚ್ ಗಳಲ್ಲಿ ಭಾರತಕ್ಕೆ ತಂದು ಮರು ಜೋಡಣೆ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಒಂದಷ್ಟು ಪಾರ್ಟ್ ಗಳನ್ನ ಹೊತ್ಕೊಂಡು ರಷ್ಯಾಗೆ ಹೋಗಿರುವ ನಂಬಿ ನಾರಾಯಣ್ ರವರು ಇಂಡಿಯಾಗೆ ಬಂದಿಳಿತಾರೆ. ಇಂಡಿಯಾಗೆ ಬಂದಿಳಿದ ಸ್ವಲ್ಪ ದಿನಗಳಲ್ಲೇ ನಂಬಿ ನಾರಾಯಣ್ ರವರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಜೊತೆಗೆ ಅವರ ಮೇಲೆ ಅಪವಾದವನ್ನ ಹೊರಿಸ್ತಾರೆ, ನೀನು ದುಡ್ಡನ್ನ ತಗೊಂಡು ಇಸ್ರೋನ ಟೆಕ್ನಾಲಜಿಯನ್ನ ನಮ್ಮ ವೈರಿಗಳಿಗೆ ಮಾರಿದ್ಯಾ ಅಂತ. ನಂಬಿ ನಾರಾಯಣ್ಗೆ ನಂಬೋಕೆ ಆಗ್ತಿಲ್ಲ, ನಾನು ಯಾವ ದುಡ್ಡು ತಗೊಂಡು ಯಾವ ಟೆಕ್ನಾಲಜಿ ಮಾರ್ದೆ, ಇನ್ನು ನಮ್ಮ ದೇಶಕ್ಕೆ ಟೆಕ್ನಾಲಜಿಯನ್ನ ಸ್ಮಗಲ್ ಮಾಡಿ ತಂದಿದ್ದೀನಿ ಅಂತ. ಆದ್ರೆ ಪೊಲೀಸ್ನವರು ಕೇಳೋದಿಲ್ಲ, ಚೆನ್ನಾಗಿ ಹೊಡಿತಾರೆ, ನೀನು ದೇಶದ್ರೋಹ ಮಾಡಿದ್ಯಾ ಅಂತ ಒಪ್ಕೋ, ಈ ಲೆಟರ್ಗೆ ಸೈನ್ ಹಾಕು ಅಂತ ಕನ್ಫೆಷನ್ ಲೆಟರ್ನ ತಂದಿಡ್ತಾರೆ. ಬಟ್ ಎಷ್ಟು ಹೊಡೆದ್ರು, ಎಷ್ಟು ಹಿಂಸೆ ಕೊಟ್ರು, ಮುಖದ ಮೇಲೆ ಬಿಸಿ ಬಿಸಿ ಟೀ ಅನ್ನ ಒಯ್ದ್ರು ಸಹ ನಂಬಿ ನಾರಾಯಣ್ ನಾನು ದೇಶದ್ರೋಹಿ ಅಲ್ಲ ಅಂತ ಅವ್ರ ಮುಂದೆ ಹೇಳ್ತಾರೆ. ಎಷ್ಟೇ ಹಿಂಸೆ ಕೊಟ್ರು ಒಪ್ಕೊಳ್ಳೋದಿಲ್ಲ, ನಾನು ದೇಶಕ್ಕೆ ದ್ರೋಹ ಮಾಡಿದೀನಿ ಅಂತ. ಪೊಲೀಸ್ನವರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ 2 ಹುಡುಗಿಯರನ್ನ ಹಿಡ್ಕೊಂಡು ಬರ್ತಾರೆ. ಈ ಹುಡುಗಿಯ ಮೂಲಕನೇ ನೀನ್ ಡೀಲ್ ಮಾಡಿರೋದು ಅಂತಲೂ ಆರೋಪವನ್ನು ಹೊರಿಸ್ತಾರೆ. ಈ ಹುಡುಗಿಯರು ಯಾರು ನೋಡೇ ಇಲ್ಲ ನಾನು ಅಂತ ನಂಬಿ ನಾರಾಯಣ್ ರವರು ಹೇಳ್ತಾರೆ. ಹೀಗೆ ಪೊಲೀಸ್ನವರ ಕಸ್ಟಡಿಯಲ್ಲಿ ನಂಬಿ ನಾರಾಯಣ್ ರವರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಿರುತ್ತೆ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಬಟ್ ಆಲ್ ಆಫ್ ಎ ಸಡನ್ ಕೇಸನ್ನ CBIಗೆ ವರ್ಗಾಯಿಸಲಾಗುತ್ತೆ. CBIನವರು ಈಗ ಕೇಸನ್ನ ತಗೊಂಡಿದ್ದಾರೆ, ನಂಬಿ ನಾರಾಯಣ್ ನಿಜವಾಗ್ಲೂ ದೇಶದ್ರೋಹಿಯ ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. CBI ಆಫೀಸರ್ ಒಬ್ಬ ಹಾನೆಸ್ಟ್ ಆಫೀಸರ್, ಈ ಡೀಲ್ ಆಗಿದ್ದಿನ ನಂಬಿ ನಾರಾಯಣ್ ರವರು ಎಲ್ಲಿದ್ರು ಅಂತ ರಿಸರ್ಚ್ ಮಾಡ್ತಾರೆ. ಜೊತೆಗೆ ಆ ಹುಡುಗಿಯರನ್ನ ಕರೆತಂದು ಇವರನ್ನ ನೋಡಿದ್ಯಾ ನಮ್ಮ ನೀನು ಅಂತ ಕೇಳ್ತಾರೆ. ಆ ಹುಡುಗಿಯರು ಹೇಳ್ತಾರೆ, ಪೊಲೀಸ್ನವರು ನಮಗೂ ಸಹ ಟಾರ್ಚರ್ ಕೊಟ್ರು, ನಂಬಿ ನಾರಾಯಣ್ ರವರು ನಮ್ಮಂದರ ದುಡ್ಡು ತಗೊಂಡು ದೇಶದ್ರೋಹ ಮಾಡಿದ್ರು ಅಂತ ಒಪ್ಕೊ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಒಪ್ಕೊಂಡ್ಬಿಟ್ವಿ ಅಂತ ಹೇಳ್ತಾರೆ. ಅದಲ್ಲದೆ ಪೊಲೀಸ್ನವರು ಒಂದು ಸ್ಥಳ ಹೇಳಿರ್ತಾರೆ, ಈ ಸ್ಥಳದಲ್ಲಿ ನೀನ್ ದುಡ್ಡು ತಗೊಂಡೆ ಅಂತ. ಬಟ್ ಆ ಸ್ಥಳದಲ್ಲಿ ಆ ದಿನದಂದು ನಂಬಿ ನಾರಾಯಣ್ ರವರು ಬೇರೆ ಸ್ಟೇಟ್ ನಲ್ಲಿ ಇರ್ತಾರೆ. ಇದು CBI ಆಫೀಸರ್ಗೆ ಗೊತ್ತಾಗತ್ತೆ, ಯಾರೋ ಕಿತಾಪತಿ ಮಾಡಿ ಇವರನ್ನ ಅರೆಸ್ಟ್ ಮಾಡಿದರೆ, ಇದರ ಹಿಂದೆ ಬಹುದೊಡ್ಡ ಸಂಚಿದೆ ಅಂತ CBIನವರು ತಮ್ಮ ಸುಪೀರಿಯರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡ್ತಾರೆ. ಇದೆಲ್ಲ ತನಿಖೆ ಆಗೋವರೆಗೂ 50 ದಿನಗಳ ಕಾಲ ನಂಬಿ ನಾರಾಯಣ್ ಜೈಲಿನಲ್ಲೇ ಇರಬೇಕಾಗತ್ತೆ. ಜೈಲಿನಲ್ಲಿ ಇವರಿಗೆ ಯಾರೂ ಸಹಾಯ ಮಾಡೋದಿಲ್ಲ, ಇಸ್ರೋದವರು ಸಹ ಇವರ ಸಪೋರ್ಟ್ಗೆ ಬರೋದಿಲ್ಲ. ನಿಜವಾಗ್ಲೂ ದೇಶದ್ರೋಹಿ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ. ಮನೆಯವ್ರಿಗೆಲ್ಲ ನಂಬಿಕೆ ಇದೆ, ಜೊತೆಗೆ ಶಾಕ್ ಆಗಿದೆ, ನಮ್ಮಪ್ಪ ಇಷ್ಟೊಂದು ದುಡ್ಡನ್ನೆಲ್ಲ ಲೂಟಿ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಬಟ್ ಮನೆಯವರನ್ನ ಸಹ ಜೈಲಿಗೆ ಬಿಡ್ತಿಲ್ಲ. ಜೈಲಿನಲ್ಲಿ ನಂಬಿ ನಾರಾಯಣ್ ರವರನ್ನ ನೋಡೋಕೆ ಬಂದ ಒಬ್ಬರೇ ವ್ಯಕ್ತಿ ಅಂದ್ರೆ ಉನ್ನಿಯವರು ಹೋಗಿ ಹೇಳ್ತಾರೆ, ನೀನು ದೊಡ್ಡ ಛತ್ರಿ ಬುದ್ಧಿಯವ ಇರ್ಬೋದು, ದೊಡ್ಡ ಕೆಟ್ಟ ಮನುಷ್ಯ ಇರ್ಬೋದು, ನಿನ್ಗೆ ಆತ್ಮಸಾಕ್ಷಿನೇ ಇಲ್ಲದೆ ಇರ್ಬೋದು, ನೀನು ಕ್ರೂರಿಯಾಗಿರ್ಬೋದು, ಬಟ್ ನೀನು ದೇಶದ್ರೋಹಿ ಅಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು, ಬಿಕಾಸ್ ನನ್ನ ಮಗ ಸತ್ತೋಗಿರೋ ವಿಚಾರವನ್ನ ದೇಶಕ್ಕೋಸ್ಕರ ಮುಚ್ಚಿಟ್ಟು ನನ್ನ ಜೊತೆ ಜಗಳ ಆಡ್ದೆ, ಆದ್ರಿಂದ ನನಗೆ ಚೆನ್ನಾಗಿ ಗೊತ್ತು ನೀನು ದೇಶದ್ರೋಹಿ ಅಲ್ಲ ಅಂತ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಿನ್ನನ್ನು ನಾನು ಬಿಡಿಸ್ತೀನಿ ಅಂತ ಇಷ್ಟು ವರ್ಷಗಳ ಕಾಲ ಮಾತಾಡಿಸ್ತಾ ಇದ್ದ ಉನ್ನಿಯವರು ಜೈಲಿಗೆ ಬಂದು ಇವರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ಇವರನ್ನ ಬಿಡುಗಡೆ ಮಾಡೋಕೆ ಏನೇನೆಲ್ಲ ಮಾಡಬೇಕೋ ಅದೆಲ್ಲ ಕೋರ್ಟ್ ವ್ಯವಹಾರಗಳನ್ನ ಮಾಡ್ತಾರೆ.
ಇವರ ಬಿಡುಗಡೆ ಆಗತ್ತೆ. 50 ದಿನಗಳ ನಂತರ ಬೇಲ್ ಮೇಲೆ ಇವರು ಬಿಡುಗಡೆ ಆಗ್ತಾರೆ. ಮನೆಗೆ ಹೋಗಿ ನೋಡಿದ್ರೆ ಇವರ ಹೆಂಡತಿಗೆ ಸಿಕ್ಕಾಪಟ್ಟೆ ಶಾಕ್ ನಲ್ಲಿ ಹುಚ್ಚ ಹಿಡಿದು ಬಿಟ್ಟಿದೆ. ಜೊತೆಗೆ ಜನಗಳೆಲ್ಲ ಇವರನ್ನ ದೇಶದ್ರೋಹಿ ಅಂತಲೇ ನೋಡ್ತಿದ್ದಾರೆ. ಈ ಕಡೆ ಇಸ್ರೋದಲ್ಲಿ ಕ್ರಯೋಜೆನಿಕ್ ಇಂಜಿನ್ ನ ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆಗ್ಬಿಟ್ಟಿದೆ. ಬಿಕಾಸ್ ರಷ್ಯಾದಿಂದ ಕ್ರಯೋಜೆನಿಕ್ ಇಂಜಿನ್ ನ ಲಾಸ್ಟ್ ಪಾರ್ಟ್ ಗಳು ಬಂದೇ ಇಲ್ಲ. ಸೊ ಕ್ರಯೋಜೆನಿಕ್ ಇಂಜಿನ್ ಟೆಕ್ನಾಲಜಿ ಭಾರತಕ್ಕೆ ಸಿಗ್ಲೇ ಇಲ್ಲ. ಇದರಿಂದ ಎಲ್ಲ ಸೈಂಟಿಸ್ಟ್ ಗಳಿಗೂ ಬಹಳ ಬೇಜಾರಾಗುತ್ತೆ. ಎಸ್ಪೆಷಲಿ ಕ್ರಯೋಜೆನಿಕ್ ಇಂಜಿನ್ ನಲ್ಲಿ ನಂಬಿ ನಾರಾಯಣರವರ ಜೊತೆಗೆ ವರ್ಕ್ ಮಾಡ್ತಿದ್ರಲ್ಲ, ಅವ್ರಿಗೆಲ್ಲ ಬಹಳ ಬೇಜಾರಾಗುತ್ತೆ. ಆಗ ನಂಬಿ ನಾರಾಯಣರವ್ರು ಹೇಳ್ತಾರೆ, ತೊಂದರೆ ಇಲ್ಲ, ನಾವು ಮತ್ತೆ ಡ್ರಾಯಿಂಗ್ ಬೋರ್ಡ್ಗೆ ಹೋಗೋಣ, ಮತ್ತೆ ಕ್ರಯೋಜೆನಿಕ್ ಇಂಜಿನ್ ನ ಸ್ಕ್ರಾಚ್ ಇಂದ ಶುರು ಮಾಡೋಣ. ಇನ್ನು 20 ವರ್ಷ ಆದ್ರೂ ತೊಂದರೆ ಇಲ್ಲ, ನಮ್ಮ ದೇಶದಲ್ಲೇ ನಮ್ಮ ಸ್ವಂತ ಟೆಕ್ನಾಲಜಿಯಿಂದ ಕ್ರಯೋಜೆನಿಕ್ ಇಂಜಿನ್ ಅನ್ನ ಕಂಡು ಹಿಡಿಯೋಣ ಅಂತ. ಆಗ ನಂಬಿ ನಾರಾಯಣರವರ ಅಳಿಯ ಹೇಳ್ತಾರೆ, ಕ್ರಯೋಜೆನಿಕ್ ಇಂಜಿನ್ ಇಲ್ಲ ಅಂದ್ರೆ ಏನಂತೆ, ವಿಕಾಸ್ ಇಂಜಿನ್ ಇದೆಯಲ್ಲ, ವಿಕಾಸ್ ಇಂಜಿನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಚಂದ್ರಯಾನ ಮಾಡೋಣ, ಕಡಿಮೆ ಬೆಲೆಯಲ್ಲಿ ಚಂದ್ರನ್ಗೆ ಹೋಗಿ ಬರೋಣ ಅಂತ. ಫೈನಲಿ ನಂಬಿ ನಾರಾಯಣರವರ ಅಳಿಯ ಅವರು ಚಂದ್ರಯಾನದ ಬಗ್ಗೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಚಂದ್ರಯಾನದ ಡೈರೆಕ್ಟರ್ಸ್ ಆಗ್ತಾರೆ. ಚಂದ್ರಯಾನದ ಮಿಷನ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಅದಲ್ಲದೆ ನಂಬಿ ನಾರಾಯಣರವರು ಯಾವುದೇ ದೇಶದ್ರೋಹವನ್ನ ಮಾಡಿಲ್ಲ. ನಂಬಿ ನಾರಾಯಣರವರು ಸ್ಕೆಚ್ ಗಳನ್ನ, ಇಸ್ರೋನ ಸೀಕ್ರೆಟ್ ಡ್ರಾಯಿಂಗ್ ಗಳನ್ನ ಫಾರಿನ್ ಗೆ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ಅದೆಲ್ಲ ಪಬ್ಲಿಕ್ ನಲ್ಲಿ ಅವೈಲಬಲ್ ಇದೆ, ಫ್ರೀ ಆಗಿ ಅವೈಲಬಲ್ ಇದೆ. ಇಸ್ರೋ ನಂಬಿ ನಾರಾಯಣ್ ದೇಶದ್ರೋಹಿ ಅಲ್ಲ ಅಂತ ಕೋರ್ಟ್ ಸಹ ಡಿಸಿಷನ್ ಅನ್ನ ಕೊಡುತ್ತೆ. ಅಲ್ಲದೆ ಪೊಲೀಸ್ನವರು ಹುಡುಗಿಯರ ಜೊತೆ ಮಾಡಿದ ಅಸಭ್ಯ ವರ್ತನೆಗಳನ್ನು ಮುಚ್ಚಾಕೋಕೆ ಏನೇನೋ ಕಿತಾಪತಿಗಳನ್ನ ಮಾಡಿ ದೊಡ್ಡ ದೊಡ್ಡ ಕೇಸ್ ಹಾಕಿ ಆ ಹುಡುಗಿಯರ ಮೇಲೆ, ಅವರನ್ನು ನಂಬಿ ನಾರಾಯಣರವರನ್ನು ದೇಶದ್ರೋಹದ ಮೇಲೆ ಕನೆಕ್ಟ್ ಮಾಡಿ ತಾವು ಬಚಾವಾಗ್ಲಿಕ್ಕೆ ನೋಡಿದ್ರು ಅನ್ನೋ ಸುದ್ದಿ ಸಹ ಬರುತ್ತೆ. ಅದರ ಜೊತೆಗೆ ಫಾರಿನ್ ಗುಪ್ತಚರ ಇಲಾಖೆಗಳ ಕೈವಾಡ ಸಹ ಇದೆ ಇದರಲ್ಲಿ. ಬಿಕಾಸ್ ಇಂಡಿಯಾದವ್ರಿಗೆ ಕ್ರಯೋಜೆನಿಕ್ ಇಂಜಿನ್ ಸಿಗಬಾರದು ಅನ್ನೋ ಮನೋಭಾವ ಅವರದ್ದಾಗಿತ್ತು. ಈ ಕಾರಣದಿಂದ ಕ್ರಯೋಜೆನಿಕ್ ಇಂಜಿನ್ ನ ಲೀಡ್ ಸೈಂಟಿಸ್ಟ್ ಮೇಲೆ ಆರೋಪವನ್ನು ಹೊರಿಸಿದ್ರು ಅನ್ನೋ ಮಾತು ಸಹ ಇದೆ. ಬಟ್ ಯಾವುದೇನೇ ಆಗಿರ್ಲಿ, 2020ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ನಂಬಿ ನಾರಾಯಣರವರ ಸಾಧನೆಯನ್ನ ಗುರುತಿಸತ್ತೆ, ಪದ್ಮಭೂಷಣ ಪದವಿಯನ್ನ ಕೊಟ್ಟು ಪುರಸ್ಕಾರ ಮಾಡುತ್ತೆ. ಹಾಗೇನೆ ಕೋರ್ಟ್ ಸಹ, ಸುಪ್ರೀಂ ಕೋರ್ಟ್ ಸಹ ಡಿಸಿಷನ್ ಅನ್ನ ಕೊಡುತ್ತೆ, ನಂಬಿ ನಾರಾಯಣರವರಿಗೆ ಆದ ತೊಂದರೆಗೆ 50 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡಿ ಅಂತ. ಕೇರಳ ಗವರ್ಮೆಂಟ್ ನವರು 1 ಕೋಟಿ ರೂಪಾಯಿಗಳನ್ನ ಕೊಟ್ಟು ನಂಬಿ ನಾರಾಯಣರವರನ್ನ ಗೌರವಿಸ್ತಾರೆ. ಅದರ ಜೊತೆಗೆ ಮೂವಿ ಎಂಡ್ ನಲ್ಲಿ ಸೂರ್ಯ ಅವರು ನಂಬಿ ನಾರಾಯಣರವರ ಕ್ಷಮೆಯನ್ನ ಕೇಳ್ತಾರೆ, ನಿಮ್ಗೆಲ್ಲ ಈ ತರ ಆಗಬಾರ್ದಿತ್ತು, ಎಲ್ಲರ ಪರವಾಗಿ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮತ್ತೊಂದು ಸಂತೋಷದ ವಿಚಾರ ಏನು ಅಂದ್ರೆ, ಭಾರತ ತನ್ನ ಸ್ವಂತ ಶಕ್ತಿಯಿಂದ ಕ್ರಯೋಜೆನಿಕ್ ಇಂಜಿನ್ ಗಳನ್ನ ಸಹ ಉತ್ಪಾದನೆ ಮಾಡಿದೆ. ಕ್ರಯೋಜೆನಿಕ್ ಇಂಜಿನ್ ಟೆಕ್ನಾಲಜಿ ಇರುವ ಕೆಲವು ಕಂಟ್ರಿಗಳಲ್ಲಿ ಭಾರತ ಸಹ ಒಂದಾಗಿದೆ. ಇದು ರಾಕೆಟ್ರಿ ಮೂವಿ ಕತೆ. ಮೂವಿ ಇಷ್ಟ ಆದ್ಮೇಲೆ ರಾಕೆಟ್ ಸ್ಪೀಡ್ ನಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಜೊತೆಗೆ ಕುಕ್ಕು FM ಅನ್ನ ಡೌನ್ಲೋಡ್ ಮಾಡಿ ಪಕ್ಕಾ 50 ಅಂತ ಕೋಡ್ ಹಾಕಿ 50% ಡಿಸ್ಕೌಂಟ್ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.